ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಹೆಮ್ಮೆಯ ಸಂಸ್ಥೆ ತುಮಕೋಸ್ಗೆ ಫೆಬ್ರವರಿ 9ರಂದು ಚುನಾವಣೆ ನಡೆಯಲಿದೆ. ಈಗಾಗಲೇ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ಕೂಡ ನಡೆಸುತ್ತಿದ್ದಾರೆ. ಒನ್ ಕನ್ನಡ ನ್ಯೂಸ್ನೊಂದಿಗೆ ಮಾತನಾಡಿದಂತಹ ಮಾಜಿ ಅಧ್ಯಕ್ಷ ಹಾಗೂ ಅಭ್ಯರ್ಥಿ ಎಚ್.ಎಸ್. ಶಿವಕುಮಾರ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತುಮಕೋಸ್ ಚುನಾವಣೆಗೆ ಇನ್ನೊಂದು ದಿನ ಮಾತ್ರ ಬಾಕಿ ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಹಬ್ಬರದ ಪ್ರಚಾರ ಕೂಡ ನಡೀತಾ ಇರುವಂಥದ್ದು. ಎಚ್.ಎಸ್. ಶಿವಕುಮಾರ್ ಅವರ ಬಣನು ಕೂಡ ಇಂದು ಬೃಹತ್ತಾದಂಥ ಒಂದು ಚುನಾವಣಾ ಪ್ರಚಾರ ಕೂಡ ನಡೆಸೋ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ಈಗ ಜನರು ಮನೆ ಬಳಿಗೆ ಹೋಗಿ ಅವ್ರ ಹತ್ರ ಮತಯಾಚನೆ ಮಾಡುವಂಥ ಕೆಲಸ ಮಾಡ್ತಿರುವಂಥದ್ದು. ಸೊ ಇನ್ನೊಂದು ದಿನ ಇದೆ. ಯಾವ ರೀತಿಯಾದಂತಹ ಏನು ಮತಬೇಟೆ ನಡೆಸ್ತಾರೆ ಅದರೆಲ್ಲ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಶಿವಕುಮಾರ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಚುನಾವಣೆಗೆ ಇನ್ನೊಂದು ದಿನ ಬಾಕಿ ಇರುವಂಥದ್ದು. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಚುನಾವಣೆಗೆ ಒಂದಿನ ಬಾಕಿ ಇದೆ. ಈಗ ಸುಮಾರು 1 ತಿಂಗಳಿಂದ ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಇಷ್ಟು ದಿನ ತುಂಬ ಏನು ಕಾದ್ಕೊಂಡಿದ್ದೀರೋ ಆ ಹುಮ್ಮಸ್ಸನ್ನು ಇನ್ನೂ ಕಂಟಿನ್ಯೂ ಮಾಡಿರಿ. ನಾಳೆ ನಿಮ್ಮ ಓಟ್ ಹಾಕೋದ್ರ ಮುಖಾಂತರ ಅದನ್ನು ಏನು ಮಾಡಬೇಕು, ಓಟ್ ಮುಖಾಂತರನ ಅದು ವ್ಯಕ್ತಪಡಿಸ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಸರ್, ಈಗ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿರುವಂಥದ್ದು. ಈಗ ಏನು ರೈತರಿದ್ದಾರೆ, ರೈತರಿಗೆ ಅನುಕೂಲ ಆಗಲು ನಿಟ್ಟಿನಲ್ಲಿ ಹಾಸ್ಪಿಟಲ್ ಇರ್ಬೋದು, ಜೊತೆ ಸೂಪರ್ ಮಾರ್ಕೆಟ್ ಇರ್ಬೋದು. ಸೊ ಇವೆಲ್ಲ ಯೋಜನೆಗಳು ಇಟ್ಕೊಂಡು ಜನರ ಬಳಿ ಓಡ್ತಿರುವಂಥದ್ದು. ಸೊ ಇದನ್ನೇ ವಿರೋಧ ಪಕ್ಷದವರು ಏನು ನಿಮ್ಮ ಎದುರಾಳಿ ಏನಿದ್ದಾರೆ ಅದನ್ನೇ ಒಂದು ಅಪಪ್ರಚಾರ ಮಾಡಿಕೊಂಡು ಕ್ಯಾಂಪೇನ್ ಮಾಡ್ತಿರೋಂಥ. ಸೊ ಇದ್ರ ಬಗ್ಗೆ ಏನು ಹೇಳಿ? ಈಗ ಎಲೆಕ್ಷನ್ಗಳ ವಿರೋಧ ಪಾರ್ಟಿಯವರು ವಿರೋಧ ಮಾತಾಡೋದು ಸಹಜವಾದ ಪ್ರಕ್ರಿಯೆ. ಅದು ಏನು ಅಂತಂದರೆ ಇದ್ದರೆ ಸ್ವಲ್ಪ ಜಾಸ್ತಿ ಸುಳ್ಳು ಹೇಳ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ನಾನೇ ಪ್ರತಿಕ್ರಿಯೆ ಕೊಡೋಂಥ ಅವಶ್ಯಕತೆ ಇಲ್ಲ. ನಾವು ಯಾಕೆ ಅಂತಂದರೆ ಈ ರಾಜಕಾರಣಿಗಳ ಥರ ಆಶ್ವಾಸನೆ ಕೊಡೋರಲ್ಲ. ಕೆಲಸ ಮಾಡಿದರೆ ಜನ ಮಾತಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿರುವಂಥವ್ರು. ಕೆಲಸ ಹಿಂದೆ ಮಾಡಿದ್ದೀವಿ, ಮುಂದೂ ಕೂಡ ಒಳ್ಳೆ ಕೆಲಸ ಮಾಡ್ತೀವಿ. ಜನ ವಿಶ್ವಾಸ ಇದೆ ನಮ್ಮ ಬಗ್ಗೆ, ಓಟ್ ಹಾಕ್ತಾರೆ, ಗೆಲ್ತಾರೆ. ಸರಿ, 2 ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿರುವಂಥದ್ದು, ಜೊತೆಗೆ ಅಭಿವೃದ್ಧಿ ಇಟ್ಕೊಂಡು ಜನರ ಬಳಿ ಹೋಗಿ ಮತ ಕೇಳ್ತಾ ಇರುವಂಥದ್ದು, ಸಾಕಷ್ಟು ಯೋಜನೆಗಳನ್ನು ಇಟ್ಕೊಂಡಿರುವಂಥದ್ದು. ಓದ್ತಾಗ ಜನರ ಯಾವ ರೀತಿಯಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ. ಕಳೆದ 1 ತಿಂಗಳಿಂದ ಸಹ ನಿರಂತರವಾಗಿ ಮತಯಾಚನೆ ನಡೆಸ್ತಾ ಇರೋಂಥ. ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಒಳ್ಳೆ ರೀತಿಯ ಸ್ಪಂದನೆ ಇದೆ. ನಾವು ಎಲೆಕ್ಷನ್ ಮಾಡ್ತೀವಿ, ಹೋಗಿ ಸರ್ ನೀವೇನು ವರಿ ಮಾಡಬೇಡ್ರಿ, ಗೆಲ್ತೀರಾ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಮತ್ತು ಈ ಸಭೆಗಳು ಕೂಡ ತುಂಬ ಜನ ಸೇರ್ತಿದ್ದಾರೆ. ಅದು ಸಿಂಪ್ಟಮ್. ಅದು ಹಾಗಾಗಿ ನಾವು ಗೆಲ್ತೀವಿ, ಸಮಸ್ಯೆ ಇಲ್ಲ. ಈ ಮತದಾರ ಪ್ರಭುಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್? ಇನ್ನು 1 ದಿನ ಇರುವಂಥದ್ದು, ಎಲ್ಲರೂ ಸಹ ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡಬೇಕು. ಸೊ ಈ ಮೂಲಕ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು ಅನ್ನೋಂಥ ಒಂದು ನಿರೀಕ್ಷೆ ಇಟ್ಕೊಂಡಿರಿ. ಏನು ಹೇಳ್ತೀವಿ ಸರ್? ಅದೇ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಆಗಬೇಕು ಅಂತಂದರೆ ನಮಗೆ ವೋಟ್ ಮಾಡಿ ನಾವೇನು ಇವತ್ತು ನಿಮ್ಗೆ ಹೇಳ್ಕೊತ ಹೋಗ್ತೀವಿ ಎಲ್ಲ ಪ್ರಾಜೆಕ್ಟ್ಗಳನ್ನೂ ಕೂಡ ಮುಗಿಸ್ಕೊಡ್ತೀವಿ ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನು ಶಿವಕುಮಾರ್ ಅವರ ಮಾತಾಗಿರುವಂಥದ್ದು. ಅಭಿವೃದ್ಧಿಯನ್ನು ಇಟ್ಕೊಂಡು ನಾವು ಜನರ ಬಳಿ ಹೋಗ್ತೀವಿ, ಜನರು ಅಭಿವೃದ್ಧಿಗೆ ಮತ ನೀಡಬೇಕು ಅನ್ನೋಂಥ ಮಾತನ್ನು ಸಹ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನನ್ನೆಷ್ಟು ಜೊತೆ ಪ್ರವೀಣ್ ಬಾಳ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.